ಓಕೆ, ಈಗಾಗಲೇ ಒಂದು ಮಾತಿದೆ, ಮನೆಯೇ ಮೊದಲ ಪಾಠಶಾಲೆ ಅಂತ ಇದೆ. ಆದರೆ ತಂದೆ ಆದವನು ಮಕ್ಕಳನ್ನ ಶಾಲೆಗೆ ಕಳಿಸ್ಬೇಕು. ಶಾಲೆಗೆ ಹೋಗ್ತಿಲ್ಲ ಅಂತ ಮಕ್ಳು ಹೇಳಿದ್ರು ಕೂಡ ಅದನ್ನು ಕಳಿಸುವಂತ ಜವಾಬ್ದಾರಿ ತಂದೆ ತಾಯಿ ಮೇಲೆ ಇರುತ್ತೆ. ಅಲ್ಲಿ ಮಗು ಏನ್ ಮಾಡ್ತು, ಶಾಲೆಗೆ ಬಂದಿಲ್ಲ ಅಂತ ಟೀಚರ್ ಪ್ರಶ್ನೆ ಮಾಡಿದ್ರಂತೆ, ಯಾಕೆ ಬಂದಿಲ್ಲ ಅಂತ ಹೇಳ್ಕೊಂಡು. ಅದಕ್ಕೆ ಏಕ್ದಮ್ ಆಗಿ ತಂದೆ ಏನ್ ಮಾಡಿದ್ದಾನಂತ ಹೇಳಿದ್ರೆ ಟೀಚರ್ ಮೇಲೆ ಹಲ್ಲೆ ನಡೆಸಿದ್ದಾನೆ. ಸೆಪ್ಟೆಂಬರ್ 12ನೇ ತಾರೀಕು ಆತನ ಬಂಧನ ಆಗಿದೆ. ಆ ಬಗ್ಗೆ ಒಂದು ಅಪ್ಡೇಟ್ಸ್ ಕೂಡ ಸಿಗ್ತಾ ಇದೆ. ವಿದ್ಯಾರ್ಥಿ ತಂದೆಯಿಂದಲೇ ಶಿಕ್ಷಕಿಗೆ ಹಲ್ಲೆ ಪ್ರಕರಣ ಇದು. ಶಿಕ್ಷಕಿ ಮೇಲೆ ಹಲ್ಲೆ ನಡೆಸಿರುವಂತಹ ಚೌಡಪ್ಪನ ಬಂಧನ ಆಗಿದೆ. ಸೆಪ್ಟೆಂಬರ್ 12ರಂದು ಸರ್ಕಾರಿ ಶಾಲೆಯಲ್ಲಿ ನಡೆದಿರುವಂತಹ ಘಟನೆ ಇದು. ಕೋಲಾರ ಜಿಲ್ಲೆ ಕ್ಷೇತ್ರನಹಳ್ಳಿ ಸರ್ಕಾರಿ ಶಾಲೆಯಲ್ಲಿ ನಡೆದಿರುವಂತಹ ಘಟನೆ. ಶಾಲೆಗೆ ಬಾರದ ವಿದ್ಯಾರ್ಥಿಯನ್ನ ಪ್ರಶ್ನೆ ಮಾಡಿದ್ದಕ್ಕೆ ಹಲ್ಲೆಯನ್ನ ನಡೆಸಿದ್ದಾನೆ ಭೂಪ. ಶಿಕ್ಷಕಿಗೆ ಥಳಿಸಿದ್ದ ವಿದ್ಯಾರ್ಥಿಯ ತಂದೆ ಚೌಡಪ್ಪ. ಘಟನೆ ಬಳಿಕ ಆಂಧ್ರಕ್ಕೆ ಪರಾರಿಯಾಗಿದ್ದಾನೆ ಆರೋಪಿ. ಯಾಕೆ ಬೇಕಿತ್ತು? ಫಸ್ಟ್ ಏನ್ ಮಾಡಿದ್ದಾನೆ, ಹೊಡೆದಿದ್ದಾನೆ. ಹೊಡೆದ ಮೇಲೆ ಈತ ಅಡುಗೆ ಕೂತ್ಕೊಳ್ಳೋದು ಯಾಕಪ್ಪ? ಇಡೀ ರಾಜ್ಯವನ್ನೇ ಬಿಟ್ಟು ಪರಾರಿಯಾಗಿದ್ದಾನೆ. ಸದ್ಯ ಆಂಧ್ರದ ವಿಕೋಟ ಬಳಿ ಆರೋಪಿ ಚೌಡಪ್ಪನನ್ನ ಈಗ ಪೊಲೀಸರು ಬಂಧಿಸಿದ್ದಾರೆ. ಕೋಲಾರದ ಮಾಸ್ತಿ ಪೊಲೀಸರಿಂದ ಆರೋಪಿಯನ್ನ ಅರೆಸ್ಟ್ ಮಾಡಲಾಗಿದೆ. ನೋಡಿ, ಮನೆಯೇ ಮೊದಲ ಪಾಠಶಾಲೆ ಅಂತ ಹೇಳ್ತಾರೆ, ಅದು ಕೂಡ ಸರ್ಕಾರಿ ಶಾಲೆ. ಸರ್ಕಾರಿ ಶಾಲೆಗೀಗ ಮಕ್ಕಳನ್ನ ಸೇರಿಸೋದೇ ಕಡಿಮೆ ಆಗ್ಬಿಟ್ಟಿದೆ. ಶಿಕ್ಷಕರು ಕೂಡ ಅಷ್ಟೇ, ನನಗೆ ಅಲ್ಲಿ ಟ್ರಾನ್ಸ್ಫರ್ ಮಾಡಿ, ಇಲ್ಲಿ ಟ್ರಾನ್ಸ್ಫರ್ ಮಾಡಿ, ನನ್ನ ಗಂಡ ಬೇರೆ ಜಿಲ್ಲೆಯಲ್ಲಿದ್ದಾರೆ, ನನಗೆ ಇಲ್ಲ ಆಗೋದಿಲ್ಲ, ನನ್ನನ್ನು ಅಲ್ಲಿ ಮಾಡಿ ಇಲ್ಲಿ ಮಾಡಿ ಅಂತ ಹೇಳ್ತಾರೆ. ಆ ಒತ್ತಡದ ನಡುವೆಯೂ ಕೂಡ ಟ್ರಾನ್ಸ್ಫರ್ ಮಾಡೋಕ್ಕೂ ಹೋಗೋದಿಲ್ಲ ಸರ್ಕಾರ. ಅಲ್ಲಲ್ಲಿ ಇರಿ ಅಂತ ಬಿಟ್ಬಿಟ್ಟಿದೆ. ಪೊಲೀಸ್ ಇಲಾಖೆಯಲ್ಲೂ ಕೂಡ ಅದೇ ಆಗ್ತಾ ಇದೆ. ಮೊನ್ನೆ ಪರ್ಮಿಷನ್ ಕೊಟ್ಟಿದ್ರು ಪೊಲೀಸ್ ಇಲಾಖೆಯಲ್ಲಿ. ಸೊ ಇಲ್ಲಿ ಏನಾಗ್ತಿದೆ ಅಂತ ಹೇಳಿದ್ರೆ ಮಕ್ಕಳನ್ನ ಕಳಿಸೋದೇ ಇಲ್ಲ ಸರ್ಕಾರಿ ಶಾಲೆಗೆ. ಆ ಸಂದರ್ಭದಲ್ಲಿ ಆ ಸರ್ಕಾರಿ ಶಾಲೆಗಳು ಬಿಡಿ, ಈಗ ಬಿದೋಪು ಪರಿಸ್ಥಿತಿ ಬಂದ್ಬಿಟ್ಟಿದೆ. ಅದನ್ನ ಸರಿಯಾಗಿ ಒಂದು ಮ್ಯಾನೇಜ್ ಮಾಡೋಕ್ಕೂ ಹೋಗಲ್ಲ. ಈಗ ಸರ್ಕಾರ ಬೇರೆ ಬೇರೆ ಕಡೆ ಇನ್ವೆಸ್ಟ್ ಮಾಡುತ್ತೆ. ಆದ್ರೆ ಅದು ಏನೋ ಗೊತ್ತಿಲ್ಲಪ್ಪ, ತಾವು ಕಲ್ತು ಬೆಳೆದಿರುವಂತ ಶಾಲೆ, ಸರ್ಕಾರಿ ಶಾಲೆಗೆ ಅಲ್ಲಿರುವಂತ MLA MP ಗಳ ಫಂಡ್ ಕೊಟ್ರೆ ಸಾಕಪ್ಪ, ಉದ್ಧಾರ ಆಗತ್ತೆ. ಹಳೆ ವಿದ್ಯಾರ್ಥಿಗಳಿಂದ ಬಳಸ್ಕೊಂಡು ಕಲೆಕ್ಟ್ ಮಾಡ್ಕೊಂಡು ಶಾಲೆಯನ್ನ ನಿರ್ಮಾಣ ಮಾಡೋಕೆ ಮತ್ತಿಷ್ಟು ಮುನ್ನಡೆ ಬರ್ತಾರೆ. ಆದ್ರೆ ಸರ್ಕಾರ ಅದ್ರ ಬಗ್ಗೆ ಅಷ್ಟೊಂದು ಶ್ರಮ ವಹಿಸ್ಕೋಕ್ ಹೋಗಲ್ಲ. ಯಾಕೆ? ವೋಟ್ ಬರಲ್ಲ. ಹೌದು ನೋಡಿ, ಎಷ್ಟೇ ದುಡ್ಡು ಖರ್ಚು ಮಾಡಿದ್ರು ವೋಟ್ ಬರಲ್ಲ. ಅಂತ ಸಂದರ್ಭದಲ್ಲಿ ಶಿಕ್ಷಕರ ಮೇಲೆ ಹಲ್ಲೆ ಮಾಡ್ತಾರ ಅಂತ ಹೇಳಿದ್ರೆ ಭೂಪ ಇತ್ನಿ ಏನ್ ಮಾಡ್ಬೇಕು? ಅಲ್ಲ, ಇವನು ವಿಡಿಯೋ ನಾನು ಪೂರ್ತಿ ನೋಡಿದ್ದೀನಿ, ಒಂದಲ್ಲ ಅಂತ 2-3 ಸಲ ನೋಡಿದ್ದೀನಿ. ಈ ವ್ಯಕ್ತಿ ಇದಾನಲ್ಲ ಅವಿವೇಕಿ, ಇವನ್ ಎಂತ ನೀಚ ಮನಸ್ಥಿತಿ ಇವನು ಅಂತಂತ ಇಲ್ಲೇ ಗೊತ್ತಾಗ್ಬಿಡುತ್ತೆ. ಅವರು ಆಕೆ ಮಗನಿಗೇನೋ ಹೊಡೆದ ಅಂತ ಹೇಳಿ ಮೇಡಮ್ ಹೊಡೆದ್ರು ಅಂತ ಹೇಳಿ. ಈಗ ಸ್ಕೂಲ್ಗಳಲ್ಲಿ ಮಕ್ಕಳಿಗೆ ಹೊಡೆಯುವಂಥದ್ದು ಕಾನೂನಲ್ಲಿ ಇಲ್ಲ, ಹೊಡಿಲಿಕ್ಕೆ ಅವಕಾಶ ಇಲ್ಲ. ಬಟ್ ಅದಕ್ಕಿಂತ ನೀವೆಷ್ಟು ಪೆಟ್ಟು ತಿಂದಿದ್ರು? ನಾನ್ ಪೆಟ್ಟು ತಿಂದಿರೋದು ಲೆಕ್ಕನೇ ಇಲ್ಲ. ಮುಂಚೆ ಇದಿತ್ತು. ನಮ್ಗೆ ಮಕ್ಕಳು ಒಂದ್ ಒಳ್ಳೆ ಹಾದಿ ಹಿಡಿಲಿ ಅಂತ ಅಲ್ಲ. ಆದ್ರೆ ನಾನು ಹೇಳ್ತೀನಿ ಕೇಳಿ ಹೆಂಗೆ ಅಂತ. ಆಕ್ಚುಲಿ ಹೀಗೆ ಕಿರ್ಚ್ಕೋತಾ ಇದ್ದಾಳೆ, ಇವನು ಕಾಲಲ್ಲಿ ಓದಿತಾನೆ, ಕೈಯಲ್ಲಿ ಹೊಡಿತಾನೆ. ಅಂದ್ರೆ ಇಡೀ ಪ್ರಪಂಚದಲ್ಲೇ, ನಾನೊಂದು ಹೇಳ್ತೀನಿ, ಇಡೀ ಪ್ರಪಂಚದಲ್ಲೇ ಶಿಕ್ಷಕರಂತಹ ಒಂದು ಅತ್ಯುತ್ತಮವಾದಂತ ಕೆಲಸ ಮತ್ತು ಶ್ರೇಷ್ಠವಾದಂತ ಕೆಲಸ ಮತ್ತೊಂದಿಲ್ಲ. ಶಿಕ್ಷಕ ಅಥವಾ ಶಿಕ್ಷಕಿ ಅನ್ನೋ ಪದವಿ ಇದೆಯಲ್ಲ, ಅಥವಾ ಈ ಕೆಲಸ ಇದೆಯಲ್ಲ, ಇದರಂತ ಶ್ರೇಷ್ಠವಾದ ಕೆಲಸ ಮತ್ತೊಂದಿಲ್ಲ. ನೋಡಿ, ನಮಗಂತೂ ನಾನು ಓದ್ತಿರೋ ಸಂದರ್ಭದಲ್ಲಿ ನಾಯಿ ಹೊಡೆದಂಗೆ ಹೊಡಿತಾ ಇದ್ರು. ಆಮೇಲೆ ನಾವು ಹೋಗ್ಬಿಟ್ಟು ನಮ್ಮ ಅಪ್ಪ ಅಮ್ಮಂಗೆ ಹೇಳ್ದಂಗೆ ಸೊರ್ರಿ ಹೊಡೆದ್ರು ಅಂತಂದ್ರೆ ನಮ್ಮ ಅಪ್ಪ ಅಮ್ಮ ಬರೋರು, ಸ್ಕೂಲಿಗೆ ಬರೋರು. ಸ್ಕೂಲಿಗೆ ಬಂದು ಏನ್ ಹೇಳೋರು, ಇನ್ನೊಂದೆರಡು ಬುಡಿ ನನ್ನ ಮಗನಿಗೆ ಅಂತನೋರು, ಇನ್ನೊಂದೆರಡು ಹೊಡಿರಿ ಇವನಿಗೆ, ಚಚ್ಚಿ ಬಿಸಾಕಿ ರುಬ್ಬಿ ಇವ್ನು ಸರಿಯಾಗವರೆಗೂ ರುಬ್ಬಿ ಅನ್ನೋರು. ಅವ್ರೇನ್ ಮಾಡೋರು, ನಮ್ಮ ಅಪ್ಪ ಅಮ್ಮನ ಮುಂದೆ ವಾಡದ ಕುಲ ಹಾಯಿಸ್ತಿದ್ರು, ಮತ್ತೆ ವಾಪಸ್ಸು ಮತ್ತೆ ವಾಡದೇ ತಾಕ್ತಾ ಇದ್ರು. ಅಯ್ಯೋ ಶಿವ, ಯಾವಾಗ ನಾನು ಪದೇ ಪ್ರತಿಯೊಂದು ಈ ಸಂದರ್ಭದಲ್ಲಿ ಹೇಳ್ತೀನಿ, ಯಾವಾಗ ಮಕ್ಕಳಿಗೆ ಶಾಲೆಯಲ್ಲಿ ಪೆಟ್ಟು ಬೀಳುತ್ತೋ ಆಗ ಮುಂದೊಂದು ದಿನ ಪೊಲೀಸ್ ಸ್ಟೇಷನ್ ಅಲ್ಲಿ ಪೆಟ್ಟು ಬೀಳೋದು ತಪ್ಪುತ್ತೆ. ಯಾವಾಗ ಮಕ್ಕಳಿಗೆ ಶಾಲೆಯಲ್ಲಿ ಪೆಟ್ಟು ಬೀಳಲ್ವೋ ಆಗ ಅವರು ಪೊಲೀಸ್ ಸ್ಟೇಷನ್ ಅಲ್ಲಿ ಸರಿ ತಿಂತಾರೆ. ಆಗ ಯಾವ ಅಪ್ಪ ಅಮ್ಮ ಹೋಗ್ತಾರೆ, ಹೋಗ್ಬಿಟ್ಟು ಪೊಲೀಸ್ನವ್ರಿಗೆ ಹೊಡಿತೀರಾ ನೀವು, ತಗೋ ಇವಾಗ ಬಿಡಿ ಇವನಿಗೆ ನೋಡಿ ಈಗ ಅರೆಸ್ಟ್ ಮಾಡಿದಾರಂತೆ. ಅಲ್ಲ, ಈತ ಮಗನೆದುರಿಗೆ ಟೀಚರಿಗೆ ಹೊಡಿತಾನಂತ ಹೇಳಿದ್ರೆ ಮಗನಿಗೆ ಯಾವ ಸಂಸ್ಕೃತಿ ಬೆಳೆಸ್ಕೊಡ್ತಾ ಇದ್ದ? ಮಗ ಏನ್ ಮಾಡ್ತಾನೆ, ಪಬ್ಲಿಕ್ ಹೋತ ಬತ್ತವರಿಗೆಲ್ಲ ಹೊಡಿತಾನೆ. ನನ್ನ ತಂದೆನೇ ಶಿಕ್ಷಕ ಹೊಡೆದ್ ಬಿಟ್ರಪ್ಪ, ಪ್ರಶ್ನೆ ಮಾಡಿದ್ರಂತ. ನೆಕ್ಸ್ಟ್ ಮಗ ಏನ್ ಮಾಡ್ತಾನೆ, ನಾನು ಏನ್ ಮಾಡಿದ್ರು ನನ್ನ ತಂದೆ ಸಪೋರ್ಟ್ ಆಗಿರ್ತೀನಿ ಅಂತ ಇರೋ ಬರೋರಿಗೆಲ್ಲ ಹೊಡೆಯಕ್ ಹೋಗ್ತಾನೆ. ಇರೋ ಬರೋರ್ ಮೇಲೆ ಹಲ್ಲೆ ಮಾಡ್ತಾನೆ. ನೀವ್ ಹೇಳ್ದಂಗೆ ಪೊಲೀಸ್ ಸ್ಟೇಷನ್ ಅಲ್ಲಿ ಆಮೇಲೆ ಪೆಟ್ಟು ತಿಂತಾನೆ. ಅಂತ ದುರ್ಬುದ್ಧಿಯನ್ನ ಕಳಿಸೋದು ತಂದೆ ತಾಯಿ. ಹೆತ್ತ ತಂದೆ ತಾಯಿನೇ ಈ ರೀತಿಯಾಗಿ ಸಂಸ್ಕೃತಿ ಕಳಿಸ್ಕೊಟ್ರೆ ತನ್ನ ಮಗನೆದ್ರಿಗೆ ಈ ತರ ಹಲ್ಲೆ ಮಾಡ್ತಾನಲ್ಲ ಶಿಕ್ಷಕಿಗೆ, ಈಗ ಎಲ್ಲಿ ಬೆಲೆ ಕೊಡ್ತಾನ ಅಂತ ನೋಡಿ. ನಿಮ್ಗೊಂದ್ಸಲ ಗೊತ್ತಾಗುತ್ತೆ. ಒಂದ್ಸಲ ವಿಡಿಯೋನ ಪೂರ್ತಿ ಪ್ಲೇ ಮಾಡ್ಬಿಡಿ ಫಸ್ಟ್ ಇಂದ. ಮೊನ್ನೆ ಎಲ್ಲಿ ಹೋಗಿದ್ನಣ್ಣ? ಯಾಕೆ
ಆಚೆ ಏ, ಏನೋ ಹೋಗ್ತಾ ಕೈ ಇದ್ದ. ಎತ್ತುತ್ತೀಯ ನೀನು? ಆಚೆ ಏನೋ ಕೈ ಎತ್ತೋದ್ ನೀನು? ಏನೋ ಕೈ ಎತ್ತೋದ್ ನೀನು? ಏ, ಗುಡ್ ಬೇಸ್ ಆಗ್ತೀನಿ ಏನೋ? ಇನ್ನೊಂದ್ಸಲ ಅಷ್ಟೇ ಒಯ್ಯೋ, ನನ್ ವಿಷಯ ಸಾವು ಕೊಡು ಬಂದ್ರೆ. ಅಂತ. ಇದು ನಿನ್ ಪೊಲೀಸ್ ಬಂದೈತೆ ಏ, ನಿನ್ಗೆ. ಯಾವ ಕೈ ಪೊಲೀಸ್ ತರ್ತಿಲ್ಲ? ಬಂದೈತೆ ನಿನ್ಗೆ. ಅಮ್ಮ, ನಾವೇ. ಹೊಡೆಯೋರು